ಹೆಲೋ ಆಲ್, ಎಲ್ರಿಗೂ ನಮಸ್ಕಾರ. ಇದು ಒಂದು ಸ್ವಲ್ಪ ಹಳೇ ಡೇಟಲ್ಲಿ ಶೂಟ್ ಆಗಿರೋದು. ನಾವು ಹಾಸನ್ಗೆ ಹೋಗೋ ವೀಡಿಯೋಸು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಆಮ್ ವೆರಿ ಸಾರಿ. ಸೊ ವೆಲ್ಕಮ್ ಟು ಅವರ್ ವ್ಲಾಗ್. ನಾವು ಮಧ್ಯಾಹ್ನ ಹೊರಟಿದ್ದು, ಸೊ ಕದಂಬ ವೆಜ್ಜಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಊಟ ಆದಮೇಲೆ ತಿರ್ಗಾ ಹಾಸನ ಕಡೆಗೆ ಜರ್ನಿ ಶುರು ಮಾಡಿದ್ವಿ. ಇಟ್ ವಾಸ್ ಎ ಬ್ಯೂಟಿಫುಲ್ ಜರ್ನಿ. ವೆದರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡ್ರೈವಿಂಗ್ ಕೂಡ ಸಂತೋಷ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಟೋಟಲಿ ವಿ ಆರ್ ಎಂಜಾಯಿಂಗ್. ನಾವು ಇವತ್ತು ಮಾವನೂರು ಬೆಟ್ಟದ ಮಲ್ಲೇಶ್ವರ ಗುಡಿ ಅಂತ ಪ್ಲೇಸು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ವಿಂಡ್ಮಿಲ್ ದೇವಸ್ಥಾನ ಅಂತಲೂ ಎಲ್ಲ ಅಂತಾರಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೀಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೇಗಿದೆ ನಮ್ಮದು ಜರ್ನಿ ಅಂತ. ಸೊ ಯಾ, ಸ್ಟೇ ಟ್ಯೂನ್ಡ್. ನಾವು ಹೋಗ್ತಿರೋದು ಮಾವನೂರು ಮಲ್ಲೇಶ್ವರ ದೇವಸ್ಥಾನ. ಸೊ ಎಂಜಾಯ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇದು ಹೇಳಬೇಕು ಅಂದರೆ ಫಸ್ಟು ಹೈವೇ, ವಿ ಆರ್ ಎಂಜಾಯಿಂಗ್. ನೆಕ್ಸ್ಟ್ ಈಸ್ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರೋ ಶಿವಾಲಯ. ಸಿಕ್ಸ್ ಮಿನಿಟ್ಸ್ ತೋರಿಸ್ತಾ ಇದೆ. ಹೋಗ್ತಾನೆ ಇದೀವಿ. ಕಾಪಿರೈಟ್ ಆಗುತ್ತೆ ಅಂತ ಸಾಂಗ್ ಆಫ್ ಮಾಡಿದ್ದೀನಿ. ಸೊ ಜ್ಞಾನಪ್ರಭಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ಐ ಥಿಂಕ್ ನಾವು ಇದು ಔಟ್ಸ್ಕರ್ಟ್ಸ್ ಆಫ್ ಹಾಸನ್ ಬರುತ್ತಾ ಏನೋ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ಹಾಸನ್ ಸುತ್ತಮುತ್ತ ಇದೆ ಇದು. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ. ಇದನ್ನ ನಾವು ಯಾವುದೋ ರೀಲಲ್ಲಿ ನೋಡಿದ್ದು. ರಾಯಲ್ ಕಿಚನ್ನು. ಸೊ ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ 45 ಮಿನಿಟ್ಸ್ ತೋರಿಸ್ತಾ ಇದೆ. ತುಂಬ ನಿದ್ದೆ ಬರ್ತಾ ಇದೆ. ಸೊ ಆಗ್ಲಿಂದ ನೋಡ್ತಾ ಇದ್ದೀವಿ. ಇದು ಡಿಫೆನ್ಸ್ದು ಹೋಗ್ತಾ ಇದೆ. ವಿಂಡ್ಮಿಲ್ ಕಾಣಿಸೋಕೆ ಶುರು ಆಯಿತು. ಮೋಸ್ಟ್ಲಿ ಅಲ್ಲೇ ಎಲ್ಲೋ ಅನ್ಸುತ್ತೆ ದೇವಸ್ಥಾನ, ಗೊತ್ತಿಲ್ಲ. ನೋಡೋಣ. 12 ಮಿನಿಟ್ಸಲ್ಲಿ ಹೋಗ್ತಾ ಇದ್ದೀವಿ. ರೋಡು ಕಾರೆಕೆರೆ ರೋಡ್ ಓಕೆ ಆಗಿದೆ, ಚೆನ್ನಾಗಿಲ್ಲ ಗೈಸ್. ದಂಡಿ ಜಾತ್ರಾ ಮಹೋತ್ಸವ ಅಂತ ನಡೀತಾ ಇತ್ತು ನಾವು ಬರಬೇಕಾದ್ರೆ. ಸೊ ತುಂಬ ಜನ ಇದ್ದರು. ಮೋಸ್ಟ್ಲಿ ಇಲ್ಲೂ ಇರಬಹುದು ಅಂತ ವಿ ಆರ್ ಗೆಸ್ಸಿಂಗ್, ಗೊತ್ತಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೋಡಿದ ಮೇಲೆ ಗೊತ್ತಾಗತ್ತೆ.
ಲೆಟ್ಸ್ ಸಿ. ಎಲ್ಲರೂ ಅಲ್ಲಿ ನೋಡಿ. ಅಯ್ಯೋ ಕಾಣಿಸ್ತಾನೆ ಇಲ್ವಾ? ಓಕೆ, ಒಂದು ನಿಮಿಷ. ಸ್ವಲ್ಪ ಸ್ಲೋ ಆಗಿ ಹೋಗ್ತೀರಾ? ಅಲ್ಲಿ ನೋಡಿ, ವಿಂಡ್ ಮಿಲ್ ಕಾಣಿಸ್ತಾ ಇದೆ. ವಾವ್, ನೋಡಿ ಅಲ್ಲಿ ಎಷ್ಟೊಂದು ವಿಂಡ್ ಮಿಲ್ಲು. ಸದ್ಯ ಎಲ್ಲ ತಿರುಗ್ತಾ ಇದೆ. ಎಸ್, ಆಸಮ್. ನೋಡಿ ಇವಾಗ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ. ನಾನು ಬಂತು ದೇವಸ್ಥಾನ. If you are enjoying the video, please like, share and subscribe to support the channel and stay connected for more temple visits, songs, travel, vlogs and more devotional content as well. So, thank you. ಅಲ್ಲಿ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಮಕ್ಕಳನ್ನ ಕರ್ಕೊಂಡು ಬರ್ಬೋದು, ಎಂಜಾಯ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಮುಂದೆ ಎಲ್ಲ ಇದೆ ಗೈಸ್, ವಿಂಡ್ ಮಿಲ್ಲು. ಒಳ್ಳೆ ಫ್ಯಾನ್ ತರ ಗೊತ್ತಾ? ನೋಡಿ ಅಲ್ಲಿ ದೇವಸ್ಥಾನ ಅದು. ವಾವ್, ಇಟ್ಸ್ ಬ್ಯೂಟಿಫುಲ್. ಅದು ಯಾವುದೋ 2 ವಿಂಡ್ ಮಿಲ್ ಆಫ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಸಂತು, ಇಲ್ಲಿ ಲೆಫ್ಟ್ ಫ್ಯಾನು. ಅಯ್ಯೋ, ವಿಂಡ್ ಮಿಲ್ಲು. ನಾವು ಮಧ್ಯಾಹ್ನ ಬರ್ತಾ ಇದೀವಿ. ನೋಡೋಣ ನಾವು ಸ್ವಲ್ಪ ಹೊತ್ತಿಗೆ ಏನಾದ್ರು ಬಿಸಿಲು ಕಡಿಮೆ ಆಗತ್ತಾ ಅಂತ. ಯಪ್ಪ, ಇಲ್ಲಿ ನೋಡಿ ಗೈಸ್, ನಂಗೆ ಯಾವ್ದೋ ಏರೋಪ್ಲೇನ್ ಪಕ್ಕ ಬಂದಂಗ ಆಗ್ತಿದೆ ಗೈಸ್. ವಾವ್, ಏನಾದ್ರು ಕೇಳದ್ ಯಾರನ್ನ? ಇಲ್ಲಿ ನೋಡಿ, ಇಲ್ಲೊಂದು ವಿಂಡ್ ಮಿಲ್ ಉಂಟು. ವಾವ್, ಇಲ್ಲಿ ನೋಡಿ ಲೊಕೇಶನ್ ಸಂತು. ಇಲ್ಲೊಂದು ಯಾವುದೋ ದೇವಸ್ಥಾನ ಇದೆ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಸೌದರಹಳ್ಳಿ. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ ಗೈಸ್. ಬೈಕ್ ಟ್ರಿಪ್ ಸಖತ್ತಾಗಿರುತ್ತೆ ಅಲ್ವಾ? ಬೈಕಲ್ಲೂ ಆರಾಮಾಗಿ ಬರ್ಬೋದು. ರೋಡ್ ಚೆನ್ನಾಗಿದೆ, ಬರ್ಬೋದು. ಮಳೆ ಬಂದ್ರಂತೂ ಓಹ್ ಮೈ ಗಾಡ್. ಅಪ್ಪ ತಾಕಲ್ವಾ? ಸುಜ್ಲಾನ್ ನಿಧಾನ ಗೈಸ್. ಓ ಮೈ ಗಾಡ್, ರೋಡು ಒಂದು ಸ್ವಲ್ಪ ಮಿನಿ ಘಾಟ್ ಸೆಕ್ಷನ್ ತರ ಬಂದೇ ಬಿಡ್ತು ನೋಡಿ ದೇವಸ್ಥಾನ. ವಿ ಆರ್ ಹಿಯರ್. ಓಪನ್ ಇದೆ ಅನ್ಸುತ್ತೆ. ಹೋಗ್ತಾ ಇದಾರೆಲ್ಲ, ಎಷ್ಟೊಂದು ಜನ ಇದ್ದಾರೆ. ಬಂತು ಗೈಸ್ ದೇವಸ್ಥಾನ. ಇಲ್ಲೇ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ತಗೋತೀನಿ ನಾನು.
ಪ್ರಕೃತಿಯ ಸೊಬಗಿನ ನಡುವೆ ನೆಲೆಸಿರುವ ಈ ದೇವಸ್ಥಾನವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಬೆಟ್ಟದ ಮೇಲಿರುವ ಕಾರಣ ಇಲ್ಲಿಂದ ಸುತ್ತಮುತ್ತಲಿನ ಪ್ರಕೃತಿ ದೃಶ್ಯಗಳು ಮನಮೋಹಕವಾಗಿ ಕಾಣುತ್ತವೆ. ಪ್ರತಿ ವರ್ಷ ನಡೆಯುವ ವಿಶೇಷ ಪೂಜೆಗಳು, ಜಾತ್ರೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯುತ್ತಾರೆ. ಹಾಯ್, ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ತುಂಬ ಗಾಳಿ, ಸ್ವಲ್ಪ ಬಿಸಿಲು ಜಾಸ್ತಿ, ಬಟ್ ಬಿಟ್ಟರೆ ತುಂಬ ಚೆನ್ನಾಗಿದೆ. ಅದೇ ನಾವು ಸಂಜೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಬೆಳಗ್ಗೆ ಹೊತ್ತು ಬಂದರೂ ತುಂಬ ಚೆನ್ನಾಗಿದೆ. ಅಥವಾ ಬೆಳಗ್ಗೆನೇ ಬರಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮಾವನೂರು ಮಲ್ಲೇಶ್ವರ ಅಂತ ಈಶ್ವರ ಇದೆ, ನಾಗಪ್ಪ ಇದೆ, ಪಾರ್ವತಿ ದೇವಿ ಇಲ್ಲಿದೆ, ನಾವಿನ್ನೂ ನೋಡಿಲ್ಲ ಬಟ್ ನೋಡ್ತೀವಿ. ಗಣಪತಿ ಇದೆ. ಆಮೇಲೆ ಇಲ್ಲಿ ಪೂರ್ತಿ ಸೀರೀಸ್ ಆಫ್ ವಿಂಡ್ ಮಿಲ್ಸ್. ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಇಷ್ಟು ಹತ್ರ, ನಾನಂತೂ ಖುದ್ದಾಗಿ ಇಷ್ಟು ಹತ್ರದಿಂದ ನಾನು ನೋಡೇ ಇರಲಿಲ್ಲ. ತುಂಬಾ ಸುಂದರವಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ. ನಾವು ಆ್ಯಕ್ಚುಲಿ ಮಧ್ಯಾಹ್ನ ಬಂದಿದ್ದೀವಿ. ಮಧ್ಯಾಹ್ನ ಅಲ್ಲದೆ ಇಲ್ಲ ಸಂಜೆ ಬರಬೇಕು, ಇಲ್ಲ ಬೆಳಗ್ಗೆನೇ ಬರಬೇಕು. ಇದಕ್ಕೆ ನಾವು ಬೆಂಗಳೂರಿಂದ ಫಸ್ಟ್ ಪ್ಲೇಸ್ ಇಲ್ಲಿಗೆ ಬಂದಿದ್ದು. ಸೊ ಇಟ್ಸ್ ಬ್ಯೂಟಿಫುಲ್. ಅದಕ್ಕೆ ಮಧ್ಯಾಹ್ನ ಆಯಿತು. ಇನ್ನು ಆ್ಯಕ್ಚುಲಿ ನಮಗೆ ಬೇರೆ ಪ್ಲ್ಯಾನ್ ಇಲ್ದಲೇ ಇದ್ದಿದ್ದರೆ ಇಲ್ಲೇ ಇದ್ದು ಒಂದು ಸ್ವಲ್ಪ ಸಂಜೆ ಆಗೋ ತನಕ ಮಾಡ್ಬೋದಿತ್ತು. ಬಟ್ ಇಲ್ಲಿ ಎಲ್ಲೂ ಸುತ್ತಮುತ್ತ ತಿನ್ನೋದಕ್ಕೆ ಅಥವಾ ಆ ಥರ ಪ್ಲೇಸ್ ಇಲ್ಲ. ಇಟ್ಸ್ ಲೈಕ್ ಹಳ್ಳಿ. ಇಲ್ಲ ಇದೆ ಕೈಲಾಶ್ ಪರ್ವತ ಅಲ್ಲ, ಕೈಲಾಶ್ ಪರ್ವತ ಹತ್ರ ಇದೆ. ಬಟ್ ಅದೇ ಹಳ್ಳಿಯಿಂದ ಬಂದು ಹಂಗೆ ಬರಬೇಕು. ಆಮೇಲೆ ಬಟ್ ಓವರ್ ಆಲ್ ಸೂಪರ್ ಆಗಿದೆ. ವೆಹಿಕಲ್ಸ್ ಎಲ್ಲ ಬರ್ತಿದ್ದಾರೆ, ಪೂರ್ತಿ ಇದೆ. ಅಲ್ಲಿಂದ ಹತ್ಕೊಂಡು ಬಂದು ಇಲ್ಲಿ ಇಳಿಬೇಕು, ಅಲ್ಲಿ ಹತ್ತಬೇಕು. ಅದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಂತು. ನಿಮ್ಮದೆಲ್ಲ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಬೇಕು ಅಂದರೆ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಸೊ ದಿಸ್ ವಾಸ್ ಪಾರ್ಟ್ 1, ಬಟ್ ಡೇ 1 ಇರುತ್ತಿದ್ದು ಹಾಸನಲ್ಲಿ. ಸೊ ಇದೇ ಫಸ್ಟ್ ಡೆಸ್ಟಿನೇಷನ್ ನಾವು ವಿಸಿಟ್ ಮಾಡಿದ್ದು. ಪಾರ್ಟ್ 2ಗೆ ಸ್ಟೇ ಟ್ಯೂನ್ಡ್. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.